ಜಡ್ಜ್ ಬುಕ್ ಬೈ ಕವರ್ ಅಂತ ಹೇಳ್ತಾರಲ್ಲ, ಅದು ಎಕ್ಸಾಕ್ಟ್ಲಿ ಟ್ರೂ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಈ ಥರ ಫ್ರೂಟ್ಸ್ ಎಲ್ಲಾದರೂ ನೋಡಿದ್ದೀರಾ? ನಾನಂತೂ ನೋಡಿಲ್ಲ, ಫಸ್ಟ್ ಟೈಮ್ ಈ ಫ್ರೂಟ್ಸ್ ನೋಡ್ತಾ ಇರೋದು. ಇಲ್ಲಿವರೆಗೆ ನಾನು ಈ ಫ್ರೂಟ್ಸ್ನ ಟೇಸ್ಟ್ ಮಾಡಿಲ್ಲ, ಇದು ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಹೇಗಿದೆ ಅಂತ ಸೊ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬಂದು ಜಪಾನ್ ಬೇಸ್ಡ್, ಜರ್ಮನ್ ಬೇಸ್ಡ್ ಇಂಪೋರ್ಟೆಂಟ್ ಫ್ರೂಟ್ಸ್ ಅಂತೆ. ಸೊ ಇದನ್ನು ಪರ್ಸಿಮೋಮ್ ಅಂತ ಕರೀತಾರೆ. ಸೊ ಬನ್ನಿ ಹೇಗಿದೆ ಅಂತ ನೋಡೋಣ. ನಮ್ಮ ಆಫೀಸಲ್ಲಿ ನೆನ್ನೆಲ್ಲ ಮೊನ್ನೆ ಹೋದಾಗ ಕೊಟ್ಟರು ನನಗೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಒಂದು ಕಾಂಬಿನೇಷನ್ ಆಫ್ ಮಿಕ್ಸ್ಚರ್ ಆಫ್ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ದು ಲುಕ್ ಇದೆ ನೋಡಿ, ಈ ಥರ ಇದೆ. ಸೊ ಒಳಗಡೆ ಹೇಗಿದೆ ಅಂತ ನೋಡೋಣ. ಸೊ ಈ ಫ್ರೂಟ್ ನಾನಂತೂ ತಿಂದೇ ಇಲ್ಲ. ಸೊ ನೀವೇನಾದರೂ ತಿಂದಿರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಸೊ ನೋಡೋಣ, ನಾನು ಇವಾಗ ಓಪನ್ ಮಾಡಿ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ಸೊ ಜರ್ಮನಿ ಇಂಪೋರ್ಟೆಡ್ ಫ್ರೂಟ್ಸ್ ಅಂತ ಹೇಳಿದರು, ನಮ್ಮ ಆಫೀಸಲ್ಲಿ ಕೊಟ್ಟಿದ್ರು ಮೊನ್ನೆ ಹೋದಾಗ. ಸೊ ನಾನು ದೇವರಿಗೆ ಪೂಜೆಗೆಲ್ಲ ಇಟ್ಟು ಆದ್ಮೇಲೆ ಇವಾಗ ತಿನ್ನೋಣ ಅಂತ. ನೋಡೋಣ ಹೇಗಿದೆ ಅಂತ, ಬನ್ನಿ. ನೋಡೋಕ್ಕೆ ಅಂತೂ ಕಲರ್ಫುಲ್ಲಾಗಿ, ನೋಡೋಕ್ಕೆ ಟೊಮೆಟೊ ಥರ ಚೆನ್ನಾಗಿ ಕಾಣಿಸ್ತದೆ, ಗುಂಡು ಗುಂಡಾಗಿದೆ. ಸೊ ಔಟ್ ಸೈಡ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಕಲರ್ಫುಲ್ ಆಗಿದೆ. ಸೊ ಒಳಗಡೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಬನ್ನಿ ಇವಾಗ ಕಟ್ ಮಾಡೋಣ. ನೋಡಿ, ಫ್ರೂಟ್ಸ್ ವಾಶ್ ಮಾಡಿ ತಂದಿಟ್ಟಿದ್ದೀನಿ. ನೋಡೋಕ್ಕೆ ಈ ಥರ ಇದೆ, ಗುಂಡು ಗುಂಡಾಗಿದೆ. ಸೊ ನೋಡೋಣ ಹೇಗಿದೆ ಅಂತ. ಸೊ ಇದು ತೆಗಿಬೇಕನ್ಸುತ್ತೆ. ತೆಗ್ದಿದ್ದೀನಿ, ಕಟ್ ಮಾಡೋಣ. ಗೈಸ್, ಇದು ಫ್ರೂಟ್ಸ್ ನೋಡಿ ಯಾವ ತರ ಇದೆ ಅಂತ. ಗೈಸ್ ನೋಡಿ, ಸೊ ಇದಕ್ಕೆ ಹೇಳೋದು ಗೈಸ್, ಈ ಫ್ರೂಟು ಹೊರಗಡೆ ಈ ಥರ ಇದೆ, ಬಟ್ ಒಳಗಡೆ ಈ ಥರ ಇದೆ. ಡೋಂಟ್ ಜಡ್ಜ್ ಬುಕ್ ಬೈ ಕವರ್ ಅಂತ ಹೇಳ್ತಾರಲ್ಲ, ಅದು ಎಕ್ಸಾಕ್ಟ್ಲಿ ಟ್ರೂ. ನೋಡಿ, ಇದರಲ್ಲೇ ಗೊತ್ತಾಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಇತ್ತು ನೋಡಿ, ನಾನು ಇವಾಗ ತೋರಿಸಿದಾಗ. ಸೊ ಎಷ್ಟು ಕಲರ್ಫುಲ್ ಆಗಿತ್ತು, ಎಷ್ಟು ಗುಂಡು ಗುಂಡಾಗಿ ಬ್ಯೂಟಿಫುಲ್ ಆಗಿತ್ತು. ಬಟ್ ಒಳಗಡೆ ನೋಡಿ, ಟೊಳ್ಳು ಏನಿಲ್ಲ, ಹಾಳಾಗಿ ಹೋಗಿದೆ. ಸೊ ಅದಕ್ಕೆ ಹೇಳೋದು, ಯಾವತ್ತು ನಾವು ಯಾರನ್ನೇ ಅಷ್ಟೇ ಒಂದು ಹೊರಗಡೆ ನೋಡಿ ಜಡ್ಜ್ ಮಾಡಲೇಬಾರ್ದು. ಮನಸ್ಸು ಒಳಗಡೆಯಿಂದ ಏನಿದೆ ಅಂತ ಅರ್ಥ ಮಾಡಿಕೊಂಡು ಜಡ್ಜ್ ಮಾಡಬೇಕು. ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇದು ಲೈಫ್ ಲೆಸನ್ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದು ಮೆಸೇಜ್ ಇದೆ, ಅರ್ಥ ಇದೆ. ಸೊ ಅಷ್ಟೇ ಹೇಳ್ಬೋದು. ಯಾಕಂದರೆ ಸಮ್ಟೈಮ್ ಏನಾಗುತ್ತೆ ಅಂದರೆ, ನಾವು ಒಬ್ಬರನ್ನು ತಿಳಿಯದೆ, ಅವರನ್ನು ಅರ್ಥ ಮಾಡ್ಕೊಳ್ಳೋದೆ, ಅವರ ಬಗ್ಗೆ ಏನೂ ಗೊತ್ತಿಲ್ಲದೆ ಮಾತಾಡ್ತೀವಿ. ಸೊ ಯಾವತ್ತೂ ಆ ಥರ ಮಾಡಬಾರ್ದು. ಸೊ ನಾವು ಅವರ ಬಗ್ಗೆ ಔಟ್ಸೈಡಿಂದ ಮಾತ್ರ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಇನ್ಸೈಡ್ ಇನ್ ಆ್ಯಂಡ್ ಔಟ್ ತಿಳ್ಕೊಂಡು ಮಾತಾಡಬೇಕು, ಜಡ್ಜ್ ಮಾಡಬೇಕು. ಗೊತ್ತು ಗುರಿ ಇಲ್ಲದೆ ಮಾತಾಡೋದು ಅದು ಯಾವುದು ಸರಿಯಲ್ಲ ಅಂತ ಇದರಲ್ಲಿ ಈ ಒಂದು ಮೆಸೇಜಲ್ಲೇ ಗೊತ್ತಾಗುತ್ತೆ ಅಲ್ವಾ. ಹೊರಗಡೆ ಎಷ್ಟು ಚೆನ್ನಾಗಿದೆ, ಗುಂಡು ಗುಂಡಾಗಿ, ಕಲರ್ಫುಲ್ಲಾಗಿ, ಹಾಗೆ ಒಳಗಡೆ ಟೊಳ್ಳು ಏನಿಲ್ಲ. ಸೊ ಹಾಗೆ ಸೊ ನಾವು ಯಾವತ್ತೂ ಒಬ್ಬರ ಬಗ್ಗೆ ತಿಳ್ಕೊಳ್ಳೋದೆ ಬ್ಲೈಂಡಾಗಿ ಏನು ಮಾತಾಡಬಾರ್ದು ಅಂತ. ಸೊ ಒಳಗಡೆ ಏನಿರುತ್ತೆ ಅಂತ ಆ ಮನುಷ್ಯನಿಗೆ ಗೊತ್ತಿರುತ್ತೆ. ಸೊ ಇದು ಯಾವುದೋ ಒಂದು ವ್ಯಕ್ತಿಗಾಗಲಿ ಈ ಎಕ್ಸಾಂಪಲ್ ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ, ಈ ಎಕ್ಸಾಂಪಲ್ ಬಂದು ಒಂದು ವ್ಯಕ್ತಿಗಾಗಲಿ ವಸ್ತುವಿಗಾಗಲಿ ಅಪ್ಲೈ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇದರಿಂದ ನನಗೆ ಒಂದು ಒಳ್ಳೆ ಲೈಫ್ ಲೆಸನ್, ಒಂದು ಒಳ್ಳೆ ಮೆಸೇಜ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ, ಅನ್ಕೋತಾ. ಸೊ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಆ ಫ್ರೂಟ್ಸ್ ಕಟ್ ಮಾಡಿದ ಚೆನ್ನಾಗಿರೋ ಸೈಡ್ ಟೇಸ್ಟ್ ಮಾಡಿ ನೋಡಿದರೆ, ದಿಸ್ ಫ್ರೂಟ್ಸ್ ವೆರಿ ಸ್ವೀಟ್ ಅಂತಲೇ ಹೇಳ್ಬೋದು. ತುಂಬ ಸ್ವೀಟ್ ಆಗಿದೆ, ವೆರಿ ಸ್ವೀಟ್, ವೆರಿ ನೈಸ್ ಫ್ರೂಟ್ಸ್, ವೆರಿ ನೈಸ್. ಬಟ್ ಬೇಜಾರಾಗ್ತದೆ, ಹಾಳಾಯ್ತಲ್ಲ ಅಂತ. ಎಷ್ಟು ಒಳ್ಳೆ ಫ್ರೂಟ್ಸು ಕೆಟ್ಟೋಯ್ತಲ್ಲ ಅಂತ ಬೇಜಾರಾಗ್ತದೆ.
ಬಟ್ ಚೆನ್ನಾಗಿರೋ ಸೈಡ್ ನಾನು ಕಟ್ ಮಾಡಿ ನೋಡಿದಾಗ ಟೇಸ್ಟ್ ರಿಯಲಿ ಗುಡ್ ಆ್ಯಂಡ್ ಸಮಥಿಂಗ್ ಡಿಫ್ರೆಂಟ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಈ ಥರ ಒಂದು ಫ್ರೂಟ್ಸ್ ತಿಂತಾ ಇರೋದು ಮತ್ತು ಈ ಥರ ಒಂದು ಟೇಸ್ಟ್ ಫೀಲ್ ಮಾಡ್ತಾ ಇರೋದು. ಈ ಫ್ರೂಟ್ಸ್ನ ಟೇಸ್ಟ್ ಈ ಥರ ಫೀಲ್ ಮಾಡ್ತಾ ಇರೋದು ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಮತ್ತು ಟೂ ಮಚ್ ಸ್ವೀಟ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ.